ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಅಜಿತ್ ಹನುಮಕ್ಕನವರ್ ಎಸ್ಯಾನೆಟ್ ಸುವರ್ಣ ನ್ಯೂಸ್ ಚಾನಲ್ ನೇರವಾಗಿ ಪ್ರಸಾರ ಲೈವಲ್ಲಿ ಪ್ರಸಾರ ಆಗ್ತಾ ಇದೆ. ಏನಪ್ಪ ಅಂತ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಮತ್ತು ಮಟ್ಟನ್ನವರ್ ಇವರ ಗ್ಯಾಂಗ್ನಿಂದ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ. ಇವರ ಗ್ಯಾಂಗ್ನಿಂದ ಈ ಸುವರ್ಣ ನ್ಯೂಸ್ ಚಾನಲ್ನ ಒಬ್ಬ ಸಿಬ್ಬಂದಿ ಹರೀಶನ ಮೇಲೆ ಹಲ್ಲೆ ಅಂತಕ್ಕಂಥ ನೇರವಾಗಿರ್ತಕ್ಕಂಥ ಪ್ರಸಾರ. ನಾನು ಇಲ್ಲಿವರೆಗೂ ಕೂಡ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯೂಸ್ ಚಾನಲ್ನ ನೋಡ್ತಾ ಇರಲಿಲ್ಲ. ಈ ಅಜಿತ್ ಹನುಮಕ್ಕನವರ ಒಬ್ಬ ಅಭಿಮಾನಿಯಾಗಿದ್ದು ನಾನು ಈ ಅಜಿತ್ ಹನುಮಕ್ಕನವರ ಚಾನಲನ್ನು ಪ್ರತಿನಿತ್ಯ ನೋಡ್ತಾ ಇದ್ನಿ. ಇವ್ದು ಯಾವುದೇ ಕಾರ್ಯಕ್ರಮ ಕೂಡ ಮಿಸ್ ಮಾಡ್ತಾ ಇರಲಿಲ್ಲ. ಆದರೆ ಇವತ್ತಿನ ಆಗಿರ್ಬೋದು ಈ ಒಂದು ಬೆಳವಣಿಗೆ ಏನು ಸುಮಾರು ದಿನದಿಂದ ನಡೀತಾ ಇದೆಯಲ್ಲ, ಆದರೆ ಇವತ್ತಿನ ಒಂದು ನ್ಯೂಸ್ ಚಾನಲಲ್ಲಿ ನೇರ ಪ್ರಸಾರ ಏನು ಹೇಳ್ತಾನಪ್ಪ ಅಂದ್ರೆ, ಈ ಮಹೇಶ್ ತಿಮ್ಮರೊಡ್ಡಿ ಸರ್ ಮತ್ತು ಗಿರೀಶ್ ಮಟ್ಟನ್ ಅವರು ಇವರ ಗ್ಯಾಂಗ್ನಿಂದ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದ್ರ ಜೊತೆಗೆ ಆ ಹರೀಶ್ ಅಂತಕ್ಕಂಥ ಸುವರ್ಣ ನ್ಯೂಸ್ ಚಾನಲ್ನ ಸಿಬ್ಬಂದಿಯ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ತಾನೆ. ಇದು ಹಲ್ಲೆ ಆಗಿರ್ತಕ್ಕಂಥದ್ದು ಮಹೇಶ್ ತಿಮ್ಮರೊಡ್ಡಿ ಅವರಿಂದ ಅಲ್ಲ, ಗಿರೀಶ್ ಮಟ್ಟನ್ ಅವರಿಂದ ಅಲ್ಲ. ಇದು ಹಲ್ಲೆ ಆಗಿರ್ತಕ್ಕಂಥದ್ದು ಆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಆ ಯಾರ ದೇವ ಮಾನವ ತಂದು ಹೇಳ್ತಿರಲ್ಲ, ಅವನ ಒಂದು ಗ್ಯಾಂಗ್ ಏನದಲ್ಲ, ರೌಡಿ ಗ್ಯಾಂಗ್ ಅಂತಕ್ಕಂಥದ್ದು. ಆ ಗ್ಯಾಂಗ್ ಎಲ್ಲ ಕೂಡ್ಕೊಂಡು ಏನು ಮಾಡ್ಯಾರಪ್ಪ ಅಂದ್ರೆ, ಯಾರು ಸೌಜನ್ಯನ ಪರ ಹೋರಾಟ ಮಾಡ್ತಕ್ಕಂಥವ್ರದಾರಲ್ಲ, ಯಾರು ಆ ಭೀಮನ ಪರವಾಗಿ ಮಾತಾಡ್ತಕ್ಕಂಥವ್ರದಾರಲ್ಲ, ಯಾವಾಗ ಆ ಕಳೆಬರ ಸಿಕ್ಕಿತಲ್ಲ, ಆವಾಗ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಒಂದು ಗ್ಯಾಂಗನ್ನು ರಚನೆ ಮಾಡಿ ನೀನು ಹಲ್ಲೆ ಮಾಡಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಜನರ ಮೇಲೆ, ಈ ಯೂಟ್ಯೂಬರ್ಸ್ ಮೇಲೆ ಅಲ್ಲ, ಒಂದು ಕುಡ್ಲಾ ರ್ಯಾಂಪೇಜಿನ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಆಗಿರ್ಬೋದು ಮತ್ತು ಮಟ್ಟನ್ನವರು ಅವ್ರ ಮೇಲೆ ದಾಳಿ ಮಾಡ್ತಾರೆ. ಯಾರ್ಯಾರು ಸೌಜನ್ಯನ ಪರ ಹೋರಾಟಗಾರರು ಅದಾರಲ್ಲ, ಯಾರ್ಯಾರು ಸೌಜನ್ಯನ ಪರವಾಗಿ ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ಗಳದಾವಲ್ಲ, ಅವ್ರು ಸಂಪೂರ್ಣವಾಗಿ ಅವ್ರ ಕ್ಯಾಮ್ರಾಗಳನ್ನು ಒಡೆದು ಹಾಕಿದಾರ, ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಾರ. ಆದರೆ ಈ ಅಜಿತ್ ಹನುಮಕ್ಕನವರು ಏನು ಹೇಳ್ತಾನಪ್ಪ ಅಂದ್ರೆ, ತಿಮ್ಮರೊಡ್ಡಿ ಮತ್ತು ಮಟ್ಟನ್ ಅವರು ಇವ್ರು ಇಬ್ಬರು ಕೊಡ್ಕೊಂಡು ಏನು ಮಾಡ್ಯಾರಪ್ಪ ಅಂದ್ರೆ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಧರ್ಮಸ್ಥಳದ ಅಮಾಯಕ ಜನರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ಆಮೇಲೆ ಆ ಹರೀಶ್ ಅಂತಕ್ಕಂಥ ಸುವರ್ಣ ನ್ಯೂಸ್ ಚಾನಲ್ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡ್ತಾನಂತಂದು ನೇರ ಪ್ರಸಾರವಾಗಿ ನಿನ್ನ ಚಾನಲಲ್ಲಿ ಇವತ್ತು ನೇರ ಪ್ರಸಾರ ಬರೋದಾಗತ್ತಲ್ಲ, ಸ್ವಲ್ಪ ಆದರೂ ಮಾನ ಮರ್ಯಾದೆ ಅಂತಕ್ಕಂಥದ್ದು ಏನಾದರೂ ಅದರಲ್ಲಿ ನೀನೊಬ್ಬ ಪತ್ರಕರ್ತ ಇದೆಯಾ? ಸಾಧ್ಯನೇ ಇಲ್ಲ. ಯಾವತ್ತು ಆ ಭೀಮ ಬಂದನಲ್ಲ, ನಾನು ಹುತ್ತಿಟ್ಟ ಸ್ಥಳಗಳನ್ನು 13 ಸ್ಥಳಗಳನ್ನು ಅಥವಾ 14 ಸ್ಥಳಗಳನ್ನು ನಾನು ತೋರಿಸ್ತೀನಿ ಅಂತ ಬಂದಾಗನ ಏನಾಗಿತ್ತಪ್ಪ ಅಂದ್ರೆ, ಎಲ್ಲರಿಗೂ ಕುಂಡ್ಯಾಗ ಬೆಂಕಿ ಹತ್ತಿಬಿಟ್ಟಿತ್ತು. ಯಾವಾಗ ಅಲ್ಲಿ ಕಳೆ ಬರಹಗಳು ಸಿಗೋದಕ್ಕೆ ಪ್ರಾರಂಭ ಆಯ್ತಲ್ಲ, ಆವಾಗ ಏನಾಗ್ತದಪ್ಪ ಅಂದ್ರೆ, ಇಲ್ಲಿ ಆ ಅಪರಾಧಿಗಳಿಗೆ ಏನಪ್ಪ ಅಂದ್ರೆ ಇನ್ನು ನಮಗೆ ಶಿಕ್ಷೆ ಗ್ಯಾರಂಟಿ ಅಂತಕ್ಕಂಥದ್ದು ಮನವರಿಕೆ ಆಯಿತು. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು, ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ನಮಗೂ ಕೂಡ ಅನ್ಯಾಯ ಆಗ್ಯದ, ನಾವು ಕೂಡ ಧರ್ಮಸ್ಥಳಕ್ಕೆ ಬರ್ತೀವಿ ಅಂತಂದು ಯಾವಾಗ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಸುಮಾರು ಮಹಿಳೆಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ, ಈ ಏನು ಒಂದು ಗ್ಯಾಂಗ್ ಐತಲ್ಲ, ಇದು ಡಿ ಗ್ಯಾಂಗ್ ಅಂತಕ್ಕಂಥದ್ದು, ಈ ಒಂದು ಗ್ಯಾಂಗ್ ಏನದಲ್ಲ, ಈ ಗ್ಯಾಂಗ್ ಎಲ್ಲ ಕೊಡ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ, ಎಲ್ಲ ರೌಡಿಗಳನ್ನು ರೆಡಿ ಮಾಡಿಬಿಟ್ಟಿದ್ದಾರೆ. ಆ ಯೂಟ್ಯೂಬರ್ಸ್ಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಮತ್ತು ಈ ಅಜಿತ್ ಹೇಳ್ತಾನೆ, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಮತ್ತು ಗಿರೀಶ್ ಮಟ್ಟನ್ ಅವರು ದಾಳಿ ಮಾಡಿದಾರೆ ಅಂತ ಹೇಳ್ತಾನೆ. ನಿನ್ನ ಚಾನಲ್ಗೊಂದು ದೊಡ್ಡ ನಮಸ್ಕಾರ. ಮನುಷ್ಯ ಅದೆಯೋ ಏನದಿಯೋ? ಎಷ್ಟು ದುಡ್ಡು ತೊಗೊಂಡಿರ್ಬೋದು ನೀನು? ಆ ಯಾವುದೋ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಕರ್ಕೊಂಡು, ನಮ್ಮ ಕಡೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷದು ಏನು ನಡೆಯಂಗಿಲ್ಲ ಇಲ್ಲಿ. ನಮ್ಮ ಕಡೆ ಅಂತ ಸ್ಕೀಮೇ ಇಲ್ಲ. ಆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಕರ್ಕೊಂಡು ನ್ಯೂಸ್ ಚಾನಲ್ದಾಗ ಮಾತಾಡ್ತೀಯಲ್ಲ ನೀನು ಎಷ್ಟು ಕೀಳು ಮಟ್ಟಕ್ಕೆ ಕೇಳಿದಿರ್ಬೇಕು. ನಿನಗೆ ತಾಕತ್ತ ಇದ್ದಿದ್ರ, ನಿನಗೆ ದಮ್ ಇದ್ದಿದ್ರ, ನಿನಗೆ ಅಷ್ಟೊಂದು ಚರ್ಬಿನ ಇದ್ದಿದ್ರ, ಆ ಹರ್ಷೇಂದ್ರ ಜೈನ್ ಮತ್ತು ವೀರೇಂದ್ರ ಜೈನನ್ನು ಕರ್ಕೊಂಡು ಇಂಟರ್ವ್ಯೂ ಮಾಡಿಸು, ನಿನ್ನ ಪ್ರಶ್ನೆಗಳನ್ನು ಮಾಡು. ಯಾರೋ ಗಿಳಿಯಾರು ಬಂದಾಗ ಹೇಳ್ತೀಯ, ನನ್ನ ಪ್ರಶ್ನೆಗಳಿಗೆ ನಾನು ಸೀಮಿತರಾಗುತ್ತೀನಿ, ಅಡ್ಡುಗೋಡೆ ಹಾಕೊಂಡು ಬಿಡ್ತೀನಿ. ಹೌದು, ಸೀಮಿತ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಗಜಮಾ ಮಾಡ್ತಾರ. ಮೊನ್ನೆ ಇಂಟರ್ವ್ಯೂ ಕರ್ತಿದ್ದಲ್ಲ, ಹೇಳ್ತಿಲ್ಲ, ನನ್ನ ಪ್ರಶ್ನೆಗಳನ್ನು ನಾನು ಸೀಮಿತ ಮಾಡ್ಕೊಳ್ತೀನಿ. ಆ ಗಿಳಿಯಾರಿಗೆ ಯಾವುದಾದ್ರೂ ಒಂದಾದ್ರೂ ಪ್ರಶ್ನೆ ಕೇಳಿದೆ ನೀನು? ಒಂದಾದ್ರೂ ಪ್ರಶ್ನೆ ಕೇಳಿದೆ? ಒಂದಾದ್ರೂ ಕ್ರಾಸ್ ಕ್ವಶನ್ ಮಾಡಿದೆ? ಅಲ್ಲಿ ಕೂತಿರ್ತಕ್ಕಂಥ ಹೆಣ್ಮಕ್ಳು ಪ್ರಶ್ನೆ ಕೇಳಿದಾಗ ಆ ಗಿಳಿಯಾರು ಹೇಳ್ತಾನೆ, ನಿಮಗೆ ಬೇಸಿಕ್ ನಾಲೆಜ್ ಇಲ್ಲ, ನೀವು ಅದನ್ನು ತಿಳ್ಕೊಳ್ಬೇಕು, ನೀನು ಕೂಡ ಅದಕ್ಕೆ ಕೈ ಜೋಡಿಸ್ತಿ.
ಇದು ನಿನ್ನ ನ್ಯೂಸ್ ಚಾನೆಲ್. ನಿನ್ನ ಮೇಲೆ ಅಪಾರವಾಗಿರ್ತಕ್ಕಂಥ ಅಭಿಮಾನವನ್ನು ಇಟ್ಕೊಂಡಿದ್ದೆ ನಾನು. ಆದರೆ ನೀನು ಯಾವತ್ತು ಆ ಗೆಳೆಯರನ್ನು ಇಂಟರ್ವ್ಯೂ ಮಾಡಿದಿ, ಯಾವತ್ತು ಇವತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ನೀವು ಕರೆ ಮಾಡಿ ಅವ್ರ ಜೊತೆ ಫೋನ್ಯಾಗ ಮಾತಾಡಿ ನೇರ ಪ್ರಸಾರ ಮಾಡ್ತಾ ಇದೆಯಲ್ಲ, ಆ ಗಿರೀಶ್ ಮಟ್ಟನ್ ಅವರು ಮತ್ತು ಮಹೇಶ್ ತಿಮ್ರೋಡಿ ಸರ್ ಮೇಲೆ ಅಪವಾದವನ್ನು ಹಾಕೋದಿಲ್ಲ, ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದ್ದು ಇಲ್ಲ. ಯಾಕಂದ್ರೆ ನೀನು ಮೂರು ಬಿಟ್ಟು ನಿಂತವನು, ಮೂರು ಬಿಟ್ಟ ನಿಂತಿದ್ದೀನಿ ನೀನು. ಯಾವ ಮುಖ ಇಟ್ಕೊಂಡು ನೀನು ಇನ್ನೊಬ್ಬರ ಮೇಲೆ ಅಪವಾದ ಹಾಕ್ತಿ? ಧರ್ಮಸ್ಥಳದಲ್ಲಿರ್ತಕ್ಕಂಥ ಆ ಭೀಮ ಅಲ್ಲಿಂದ ಓಡಿ ಹೋಗಿಬಿಟ್ಟ ಅದೊಂದು ಮಾಹಿತಿ ಬಂತು ಅಂತ ಹೇಳಕತ್ತಿ. ಭೀಮನೇ ಅಲ್ಲೇ ಅದಾನ, ನಿನ್ನ ಚಾನೆಲ್ನಾಗ ಓಡಿ ಹೋಗಿಬಿಟ್ಟಾನ. ಇದು ಏನಾಗಾಯ್ತಪ್ಪ ಅಂದ್ರೆ, ಒಂದೊಂದು ಹುಳುಕ್ ಏನು ಹೊರಗಡೆ ಬಿದ್ದವಲ್ಲ, ಒಂದೊಂದು ಕಳೆ ಬರಹಗಳು ಏನು ಹೊರಗಡೆ ಬರಾಗದವಲ್ಲ, ಅದರಿಂದ ಏನಾಗತ್ತಪ್ಪ ಅಂದ್ರೆ ಈ ಅಪರಾಧಿಗಳಲ್ಲಿ ಭಯ ಹುಟ್ಕೊಂಡು ಬಿಟ್ಟದ. ಇನ್ನು ಮುಂದೆ ನಾವು ಸಿಗ್ತೀವಿ, ಇಲ್ಲಿ ಹೇಗಾದರೂ ಮಾಡಿ ಇನ್ನು ನಾವು ದಾಂಧಲೆ ಎಬ್ಬಿಸಬೇಕು, ಈ ಒಂದು ತನಿಖೆಯನ್ನು ನಿಲ್ಲಿಸಬೇಕು. ಎಷ್ಟು ಜನ ಆದವರು ಇಡೀ ಗ್ರಾಮಸ್ಥರು ಸೇರ್ಕೊಂಡು ಬಿಟ್ಟಿದಾರ. ನಿನ್ನ ನ್ಯೂಸ್ ಚಾನಲ್ ಹೇಳ್ತೀರಿ ಇಡೀ ಗ್ರಾಮಸ್ಥರು ಸೇರ್ಕೊಂಡು ಬಿಟ್ಟಿದ್ದಾರೆ. ಇಡೀ ಗ್ರಾಮಸ್ಥರು ಇಲ್ಲವೇ ಇಲ್ಲ, ಸುಮಾರು ಒಂದು 100ರಿಂದ 120 ಜನ ಅದಾರಲ್ಲಿ. ಯಾರವರು? ಯಾರಪ್ಪ ಅಂದ್ರೆ, ನೀನು ರೊಟ್ಟಿ ಹಾಕಿ, ನೀನು ಮುಸ್ರಿ ಚೆಲ್ಲಿ, ನಿನ್ನ ಮುಸ್ರಿಯನ್ನು ತಿಂದವರು, ಈ ಡಿ ಗ್ಯಾಂಗ್ ಮುಸ್ರಿಯನ್ನು ತಿಂದವರು ಅಲ್ಲಿ ಬಂದು ಕೂತಿದಾರ. ಬೇರೆ ಯಾರು ಬಂದಿದ್ದಾರೆ ಅಲ್ಲಿ? ಒಂದು ಮಾತು ಹೇಳ್ತೀನಿ ತಿಳ್ಕೊ ಅಜಿತ್ ಹನುಮಕ್ಕರು, ಆ ಸೌಜನ್ಯನ ಪಾಪ ನಿನಗೂ ಕೂಡ ತಟ್ಟತದ, ನಿನಗೂ ಕೂಡ ಆ ಸೌಜನ್ಯನ ಪಾಪ ತಟ್ಟತದ. ನೋಡು, ಎಂತೆಂಥ ಕೋಟೆ ಕಟ್ಟಿದ ಮಹಾರಾಜರೇ ಹಾಳಾಗಿ ಹೋಗಿದಾರ ನಮ್ಮ ನಾಡಿನ್ಯಾಗ. ನೀನೇನು ದೊಡ್ಡ ಕೋತ್ಲಾಂಡಿ ಅಲ್ಲ, ಇವತ್ತಿಲ್ಲ ನಾಳೆ ನೀನು ಹಾಳಾಗಿ ಹೋಗ್ತೀಯ. ಇದನ್ನು ಅರ್ಥ ಮಾಡ್ಕೊ. ಸತ್ಯದ ಪರವಾಗಿ ನಿಲ್ಲು, ಧರ್ಮದ ಪರವಾಗಿ ನಿಲ್ಲು, ಅಧರ್ಮದ ವಿರುದ್ಧ ಹೋರಾಡು. ಧರ್ಮಸ್ಥಳ ಮಂಜುನಾಥನ ಮೇಲೆ ಆನೆ ಮಾಡಿ ಹೇಳ್ತೀನಿ, ಅಜಿತ್ ಹನುಮಕ್ಕನವರೇ, ನಿಮ್ಮ ಕೆಟ್ಟದಾದ ಕಾಲ ಸಮೀಪಿಸ್ತಾ ಇದೆ. ಅರ್ಥ ಮಾಡ್ಕೊಳ್ರಿ. ಅನವಶ್ಯಕವಾಗಿ ಯೂಟ್ಯೂಬರ್ಸ್ ಮೇಲೆ ದಾಳಿ ಮಾಡೋದಕ್ಕೆ ಹೋಗಬೇಡ್ರಿ. ಯೂಟ್ಯೂಬರ್ಸ್ ಮೇಲೆ ದಾಳಿ ಮಾಡಿದ ನಂತರ ಅದನ್ನು ಮಹೇಶ್ ತಿಮ್ರೊಡ್ಡಿ ಮತ್ತು ಗಿರೀಶ್ ಮಟ್ಟನ್ ಅವರ ಮೇಲೆ ಹಾಕೋದಕ್ಕೆ ಹೋಗಬೇಡ್ರಿ. ಭೀಮನ ಮೇಲೆ ಸುಳ್ಳು ಅಪವಾದ ಹಾಕಕ್ಕೆ ಹೋಗಬೇಡ್ರಿ. ಒಬ್ಬ ವ್ಯಕ್ತಿ ನಾನು ಹುತ್ತಿಟ್ಟ ಹೆಣಗಳನ್ನು ತೋರಿಸೋದಕ್ಕೆ ಬರ್ತೀನಿ ಅಂತ ಹೇಳ್ತಾನಂದ್ರೆ ಅವನಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ ಎಂಥದ್ದಿರ್ಬೇಕು ಅನ್ನೋದನ್ನು ತಿಳ್ಕೊ. ನಿನಗೆ ಸಂಜೆ ಆದರೆ ನೀ ಎಲ್ಲಿ ಇರ್ತಿ ಅನ್ನೋದು ನಿನಗೆ ಗೊತ್ತಿರಂಗಿಲ್ಲ. ಕುಡ್ಕೊಂಡು ಎಲ್ಲಾದರೂ ಬಿದ್ದಿರ್ತಿ ಹೋಗಿ. ಧರ್ಮದ ಪರವಾಗಿ ಮಾತಾಡೋದನ್ನು ಕಲ್ಕೊ. ಮತ್ತೆ ಬರ್ತೀನಿ. ಜಸ್ಟಿಸ್ ಫಾರ್ ಸೌಜನ್ಯ.